ಇರ್ತಕ್ಕಂಥವ್ರಿಗೆ ಒಂದು ಮಹತ್ವದ ವಿಚಾರ ಹೇಳಕತ್ತೀನಿ ನಾನು. ಏನ್ ವಿಚಾರ ಅಂತಂದ್ರೆ, ಗಡಿ ಕಾಯುವಂತ ಯೋಧರ ಕೊಳ್ಳಾಗ AK-47 ಗನ್ ಇರ್ತಾವ. ಆ ಗಣ್ಣಿನಟ್ಟ ಕಿಮ್ಮತ್ ಎದಕ್ಕೈತಂದ್ರೆ ಕೊಳ್ಳಾಗ ಹಾಕೊಂಡ್ರು ಅಂತ ಹಸಿರು ಶಾಲೆ ಕಾರಣ ಏನು ಅಂತಂದ್ರೆ, ನಮ್ಮ ರೈತರಿಗೆ ಯಾಕೆ ಇಷ್ಟಕೊಂಡೆ ಅನ್ಯಾಯ ಆಗ್ತದೆ ಪದೇ ಪದೇ ನಾವೆಲ್ಲ ವಿಚಾರ ಮಾಡ್ಕೊಳ್ಬೇಕು. ಕೊಳ್ಳಾಗ ದುಡಿಯೋರು ನಾವು, ಭೂಮಿ ಬಣ್ಣ ನಾವು ತಗೊಂಡು ನಮ್ಮ ಬಣ್ಣ ಭೂಮಿ ಕೊಟ್ಟು ಭೂಮಿ ತಾಯಿಯೊಳಗೆ ಮಳೆ ಆಗ್ಲಿಲ್ಲ ಅಂದ್ರೂ ಸಹಿತ ನಮ್ಮ ಬೆವರನ್ನು ಹರಿಸೋದನ್ನು ಯಾವತ್ತು ಬಿಟ್ಟೇ ಇಲ್ಲ ನಾವು. ಇಷ್ಟೆಲ್ಲ ಆದ್ರೂ ಸಹಿತ ನಾವು ಶ್ರಮ ಪಟ್ಟು ಬೆಳೆದಿರ್ತಕ್ಕಂಥ ಬೆಲೆ ನಮ್ಮ ಕೈಯಾಗ ಬಂದಾಗ ಅದಕ್ಕೆ ಮಾರ್ಕೆಟ್ನಾಗ ಉತ್ತಮ ಬೆಳೆ ಬರಲಿಲ್ಲ ಅಂತಂದ್ರೆ ಇನ್ಯಾರನ್ನು ಹೋಗಿ ತಿನ್ನುವಂತ ಪರಿಸ್ಥಿತಿ ನಮ್ಮಲ್ಲಿ ಬರ್ತದ ಅನ್ನುವಂಥದ್ದನ್ನು ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಬೇರೆ ಏನೂ ಕೇಳಕತ್ತಿಲ್ಲ, ನಾವು ಬೇರೆ ಬೇರೆ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತ ಹೇಳಕತ್ತಿಲ್ಲ. ಎಲ್ಲಾ ಭಾಗ್ಯಗಳನ್ನು ಕೊಟ್ಟಿದ್ದು ನಮಗೆ ಖುಷಿ ಅದ. ಅದು ಎಲ್ಲದಕ್ಕಿಂತ ಹೆಚ್ಚು ನಮ್ಮ ರೈತರಿಗೆ ಹಾಕುವಂತ ಹೊಟ್ಟೆಗಿರುವಂತ ಅನ್ನಕ್ಕೆ ಒಂದಿಷ್ಟು ಏನಾದ್ರೂ ಪೆಟ್ಟು ಬಿತ್ತಂದ್ರೆ ದೇಶ ಸುಸ್ಥಿತಿ ಒಳಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಕಾರಣ ಇಷ್ಟೇ, ನಮ್ಮ ಕಾಲ ಎಷ್ಟೇ ಗಟ್ಟಿರ್ಬೇಕಾದ್ರೂ ಸಹಿತ, ನಮ್ಮ ತಲೆ ಎಷ್ಟೇ ಗಟ್ಟಿರ್ಬೇಕಾದ್ರೂ ಸಹಿತ ನಮಗ್ ಬೇಕಾಗಿರೋದು ಏನಂದ್ರೆ ಹೊಟ್ಟೆಗೆ ಅನ್ನ ಬೇಕಾಗ್ತದೆ. ಹೊಟ್ಟಿಗೆ ಅನ್ನ ಇತ್ತು ಅಂತಂದ್ರೆ ಕಾಲು ಗಟ್ಟಿ ಇರ್ತಾವ, ನೆತ್ತನ ಗಟ್ಟಿ ಇರ್ತೈತಿ, ಇಡೀ ಶರೀರ ಗಟ್ಟಿ ಇರ್ತದೆ. ಹೊಟ್ಟಿಗೆ ಅನ್ನ ಇಲ್ಲ ಅಂತಂದ್ರೆ ಯಾವುದೂ ಕೂಡ ಶರೀರ ಗಟ್ಟಿ ಇರಕ್ ಸಾಧ್ಯ ಇಲ್ಲ. ಹಂಗ ದೇಶ ಬಹಳ ಗಟ್ಟಿ ಇರ್ಬೇಕಾಗಿತ್ತಂದ್ರೆ ದೇಶಕ್ಕೆ ಹೊಟ್ಟೆ ಆದಂದ್ರೆ ನಮ್ಮ ರೈತನ ಕುಟುಂಬ ಅನ್ನುವಂಥದ್ದು ಅದು ಗಟ್ಟಿ ಇತ್ತಂದ್ರೆ ದೇಶ ಗಟ್ಟಿ ಇರ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ.